ಕಳೆದ ಸಂಚಿಕೆಯಲ್ಲಿ ಯೋಗದ ಫಲಾಬಲಗಳನ್ನು ತಿಳಿದೆವು. ನಮ್ಮ ರಹಸ್ಯ ಪಥದ ಜ್ಞಾನ ಭಂಡಾರದ ನೈಸರ್ಗಿಕ ಹಾಗೂ ಭಾರತೀಯತೆಯನ್ನು ಸಾರುವ ವಿಶಿಷ್ಟ ವಿಜ್ಞಾನವಾದ ಆಯುರ್ವೇದದ ಅನ್ವೇಷಣೆಯ ಕವಲು ಪಥದ ಅಡಿಪಾಯಕ್ಕೆ ಕೆಲವು ಆಯುರ್ವೇದದ ಮೇಲ್ಮೈ ವಿಷಯಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಆಯುರ್ವೇದವು ನೈಸರ್ಗಿಕ ಸಸ್ಯಾಧಾರಿತ ಚಿಕಿತ್ಸೆಗಳಿಗೆ ಅತಿ ಹೆಚ್ಚು ಒತ್ತು ಕೊಡುತ್ತದೆ. ಉದಾಹರಣೆಗೆ, ಸೋಂಕಿನ ತೀವ್ರತೆಯನ್ನು ಕಡಿಮೆ ಮಾಡಲು ಅರಿಶಿಣ ಹಾಗೂ ರಕ್ತದ ಒತ್ತಡಗಳ ನಿರ್ವಹಣೆಗೆ ಅಶ್ವಗಂಧ, ಹೀಗೆ ಹಲವಾರು ಗಿಡಮೂಲಿಕೆಗಳಿಂದ ಪ್ರೇರೇಪಿತವಾಗಿದೆ. ತ್ರಿದೋಷ ತತ್ವಗಳಾದ ವಾತ, ಪಿತ್ತ, ಕಫ ವ್ಯಕ್ತಿಯ ಶಾರೀರಿಕ ಮತ್ತು ಮಾನಸಿಕ ಪ್ರವೃತ್ತಿಗಳನ್ನು ಆಧರಿಸಿ ಅವರ ಆರೋಗ್ಯ ಮತ್ತು ಕಾಯಿಲೆಯ ಹಾದಿಯನ್ನು ವಿಶ್ಲೇಷಿಸಲಾಗುತ್ತದೆ. ವಾತ ಚಲನೆ ಮತ್ತು ಸಂವಹನವನ್ನು ನಿಯಂತ್ರಿಸುತ್ತದೆ. ಪಿತ್ತ ದಹನ ಮತ್ತು ಶಕ್ತಿ ಉತ್ಪಾದನೆಗೆ ಹೊಣೆಯಾಗಿರುತ್ತದೆ. ಕಫ ಸ್ಥಿರತೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಸೂಚಿಸುತ್ತದೆ. ಪ್ರಮುಖ ಗಿಡಮೂಲಿಕೆಗಳಾದ ಅಶ್ವಗಂಧ, ತುಳಸಿ, ಅರಿಶಿಣ, ಬ್ರಾಹ್ಮಿ, ತ್ರಿಫಲ, ಶತಾವರಿ, ಗುಡೂಚಿ ಇವುಗಳೆಲ್ಲವೂ ಸಸ್ಯ ರಸಾಯನಶಾಸ್ತ್ರ ಮತ್ತು ಔಷಧೀಯ ಸಂಶೋಧನೆಯ ಮೂಲಕ ದೃಢೀಕೃತಗೊಳಗೊಂಡಿದ್ದು, ಫೈಟೋಕೆಮಿಸ್ಟ್ರಿ ಮತ್ತು ಫಾರ್ಮಕಾಲಜಿಕಲ್ ರಿಸರ್ಚ್ನ ಮೂಲಕ ಕೂಡ ದೃಢೀಕೃತಗೊಂಡಿದೆ. ಪ್ರಮುಖ ಆರೋಗ್ಯ ತತ್ವಗಳಾದ ಆಹಾರ, ನಮ್ಮ ಆಹಾರವನ್ನು ಜೀರ್ಣಶಕ್ತಿಗೆ ಮತ್ತು ನಮ್ಮ ದೇಹದ ಅಗತ್ಯಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡುವುದು, ಜೀರ್ಣಕೋಶದ ಆರೋಗ್ಯ, ಪೋಷಕಾಂಶಗಳ ಸಂಪತ್ತಿನ ಬಗ್ಗೆ ಒತ್ತಿ ಹೇಳುವುದು, ದೈನಂದಿನ ನಿಯಮಗಳು ಅಥವಾ ದಿನಚರ್ಯ, ಬೆಳಿಗ್ಗೆ ಬೇಗ ಏಳುವುದು, ವ್ಯಾಯಾಮ ಮತ್ತು ಧ್ಯಾನವನ್ನು ದಿನಚರಿಯಲ್ಲಿ ಸೇರಿಸಿಕೊಳ್ಳುವುದರಿಂದ ನಮ್ಮ ದೇಹದ ಒಟ್ಟಾರೆ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ. ಋತುಚರ್ಯ, ಋತುವಿನ ಬದಲಾವಣೆಗಳಿಗೆ ಅನುಗುಣವಾಗಿ ಆಹಾರ ಮತ್ತು ಜೀವನ ಶೈಲಿಯನ್ನು ಹೊಂದಿಸುವುದು. ಆಯುರ್ವೇದದ ಮತ್ತೊಂದು ಮುಖ್ಯ ಪದ್ಧತಿಯಾದ ಪಂಚಕರ್ಮ ನಮ್ಮ ದೇಹ ಮತ್ತು ಮನಸ್ಸಿನ ಟಾಕ್ಸಿನ್ಗಳನ್ನು ತೊಡೆದುಹಾಕುವ ಪ್ರಕ್ರಿಯೆಯಾಗಿದ್ದು, ದೇಹದ ಶುದ್ಧೀಕರಣ ಮತ್ತು ಚಯಾಪಚಯ ಅಂದರೆ ಮೆಟಾಬಾಲಿಸಮ್ನ ಸುಧಾರಿಸುತ್ತದೆ. ಪಂಚಕರ್ಮವು ನಮ್ಮ ಒತ್ತಡವನ್ನು ಕಡಿಮೆ ಮಾಡುವುದಲ್ಲದೆ ನಮ್ಮ ಒಟ್ಟಾರೆ ಆರೋಗ್ಯವನ್ನು ಕೂಡ ಸುಧಾರಿಸುತ್ತದೆ. ಆಯುರ್ವೇದದ ಔಷಧಗಳು ಮತ್ತು ಪದ್ಧತಿಗಳಿಗೆ ತಜ್ಞರ ಮಾನ್ಯತೆ ಇದ್ದು, ತ್ರಿಫಲ ಜೀರ್ಣಶಕ್ತಿಗೆ, ಬ್ರಾಹ್ಮಿ ಮೆದುಳಿನ ಕಾರ್ಯಕ್ಷಮತೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಆಯುರ್ವೇದವನ್ನು ಅನುಮೋದಿಸಿದ್ದು, ಎಪಿಜೆನೆಟಿಕ್ಸ್ ಮತ್ತು ಜೀವನಶೈಲಿ ವೈದ್ಯಶಾಸ್ತ್ರ ಎಂದು ಗುರುತಿಸಿದೆ. ಆಯುರ್ವೇದದ ವೈಯಕ್ತಿಕ ಸಲಹೆಗಳು ಆಧುನಿಕ ಜೆನೆಟಿಕ್ಸ್ ಪ್ರೌಢತೆಯೊಂದಿಗೆ ಹೊಂದಿಕೊಳ್ಳುತ್ತದೆ. ಇನ್ನು ಹಲವು ವಿಷಯಗಳನ್ನು ಆಯುರ್ವೇದದ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ. ರಹಸ್ಯ ಪಥ. ಓಂ ರಹಸ್ಯ ಮಹಾಮಾಯೆ ಜ್ಞಾನದೀಪ ಪ್ರಕಾಶಿನಿ ಹೃದಯ ಗುಹ್ಯಂ ಸಂಪ್ರವೇಶಂ ಸತ್ಯಂ ದರ್ಶಯ ಸ್ವಾತ್ಮಾನಿ. ದಿ ಟೈಮ್ಲೆಸ್ ಎಕೋಸ್ ಆಫ್ ದಿ ಅನ್ನೋನ್.